ಎಲ್ಲರಿಗೂ ನಮಸ್ಕಾರ. ಖಿಲ್ಜಿಗಳ ಕಥೆ ಇಲ್ಲಿವರೆಗೆ ಕೇಳಿದ್ರಿ. ಒಟ್ಟು ಖಿಲ್ಜಿಗಳು ಏನು ಎತ್ತ ಅಂತ ಕೇಳ್ಕೊಂಡ್ರಿ. ಭಾಳ ಚಿಕ್ಕ ರಾಜವಂಶ, ಆದರೆ ಫಸ್ಟ್ ಬಂದಿದ್ದು ಅವರೇನೆ. ನಮಗೆ ಸೌತ್ ಇಂಡಿಯಾಗೆ ಬಂದವರು ಖಿಲ್ಜಿಗಳು ಫಸ್ಟ್ ಬಂದವರು. ನೆಕ್ಸ್ಟ್ ಈಗ ತುಗ್ಲಕ್ಸ್. ಘಿಯಾಸುದ್ದೀನ್ ತುಗ್ಲಕ್ ಫಸ್ಟ್, ಅದು ಅವನೇ ಮೊದಲನೇ ದೊರೆ. ಘಿಯಾಸುದ್ದೀನ್ ತುಗ್ಲಕ್ ಅವನು ಖಿಲ್ಜಿ ಥರನೇ, ಅಲ್ಲಾವುದ್ದೀನ್ ಖಿಲ್ಜಿ ಥರನೇ ಎಂಟೈರ್ ಸೌತ್ ಇಂಡಿಯಾ ನನ್ನ ಕೈಗೆ ಬರಬೇಕು ಅಂತ ಅಂದ್ಕೊಂಡ. ಅವನು ತನ್ನ ಮಗನಾದಂಥ ಮೊಹಮ್ಮದ್ ಬಿನ್ ತುಗ್ಲಕ್, ಅವನ ಬಗ್ಗೆ ನಾನು ವಿಜಯನಗರ ಸೀರೀಸಲ್ಲಿ ಹೇಳಿದ್ದೀನಿ ತುಂಬ. ಇನ್ನು ಈಗ ಬಂದಾಗ ಇನ್ನೊಂದ್ಸಲ ಹೇಳ್ತೀನಿ. ಅವನನ್ನ ವಾರಗಲ್ನಿಂದ ಪ್ರತಾಪ ರುದ್ರದೇವನ ಮೇಲೆ ಯುದ್ಧಕ್ಕೆ ಕಳಿಸ್ತಾ. ಯಾಕೆ ಯುದ್ಧಕ್ಕೆ ಕಳಿಸ್ತಾ? ಯಾಕೆಂದ್ರೆ ಖಿಲ್ಜಿಗಳು ತೀರ್ಕೊಂಡ ತಕ್ಷಣ ಇವರೆಲ್ಲ ಪುನಃ ಸ್ವತಂತ್ರರಾಗಿದ್ರಲ್ಲಪ್ಪ, ಪುನಃ ಗೆಲ್ಬೇಕಲ್ಲ. ಈಗ ಮೊದಲಿಂದ ಗೆಲ್ಬೇಕು ಇವ್ರು, ಮೊದಲಿಂದ ಈ ಶುರು ಮಾಡ್ಬೇಕೀಗ, ಆಯ್ತಾ? ಸೊ ಪ್ರತಾಪ ರುದ್ರ ಏನು ಪುನಃ ಶರಣಾಗಬೇಕಾಯಿತು. ನೋಡ್ರಿ, ನಮ್ಮ ದಕ್ಷಿಣ ಭಾರತದ ದೊರೆಗಳು ಖಿಲ್ಜಿಗಳು ಬಂದೆಲ್ಲ ಇದು ಮಾಡ್ಬಿಟ್ಟು ಹೋದ್ಮೇಲೆ ಆದ್ರೂ ಇವ್ರು ಒಂದಾಗಿರ್ಬೇಕ್ರೆ. ಖಿಲ್ಜಿಗಳು ಬಂದು ಹೋದ್ರು. ಈಗ ಅಲ್ಲಿ ಘಿಯಾಸುದ್ದೀನ್ ತುಗ್ಲಕ್ ಅಂತ ಒಬ್ಬ ಬಂದವನೇ, ಅವನು ಈ ಕಡೆ ಬರ್ತಾ ಇದ್ದಾನೆ ಅಂತಂದಾಗ್ಲೂ ಇವ್ರು ಎಲ್ಲ ಒಂದಾಗಿ ತಡೆಗೋಡೆ ನಿರ್ಮಿಸ್ಬಿಡ್ಬೇ ಇವರು ದಕ್ಷಿಣಕ್ಕೆ. ಆಗ್ಲೂ ಮಾಡ್ಲಿಲ್ಲ ಇವರು. ಅವರು ಒಂದೊಂದೇ ಅಟ್ಯಾಕ್ ಮಾಡ್ಕೊಂಡ್ ಬಂದ್ರು. ಫಸ್ಟ್ ವಾರಂಗಲ್ಲಿನ ಕಾಕತೀಯರ ಮೇಲೆ ಬಂದ್ರು, ಪ್ರತಾಪರುದ್ರನ್ನ ಸೋಲಿಸಿದ್ರು ತುಗ್ಲಕ್ಗಳು, ಆಯ್ತಾ? ಮಲ್ಲಿಕಾಫರನ ದಂಡಯಾತ್ರೆ ಸಮಯದಲ್ಲೂ ಅಜೇಯವಾಗಿ ಉಳಿದಿದ್ದ ಮದುರೈ ಕಡೆಗೆ ಸಾಗಿದರು. ಆವಾಗ ಪಾಂಡ್ಯರಾಜನು ಸೋತು ದೆಹಲಿ ಆಳ್ಬೇಕು ಮದುರೈವರೆಗೂ ವಿಸ್ತರಿಸಿತು. ನೋಡಿ, ಆ ವಿಕ್ರಮ ಪಾಂಡ್ಯ ನಿಜವಾದ ಅವನು ಪ್ರಾತಸ್ಮರಣೀಯ ಕಣ್ರಿ. ಆದರೆ ಇಲ್ಲಿಂದಲೇ ನಮನ ಅವನಿಗೆ. ಮಲ್ಲಿಕಾಫರನ ದಾಳಿಯನ್ನ ದಕ್ಷಿಣ ಭಾರತದಲ್ಲಿ ತಡೆದಂತ ಏಕೈಕ ದೊರೆ ವಿಕ್ರಮ ಪಾಂಡ್ಯ, ಮದುರೈ ಪಾಂಡ್ಯರು. ಹ್ಯಾಟ್ಸ್ ಆಫ್, ಗಂಡಸರು. ಆ ಖಿಲ್ಜಿಯ ದಾಳಿ ಏನು ಮಾಡ್ಕೊಳಕ್ಕಾಗ್ಲಿಲ್ಲ. ಖಿಲ್ಜಿ ಸಾಮ್ನ ಏನು ಮಾಡ್ಕೊಳಕ್ಕಾಗ್ಲಿಲ್ಲ. ಲೆಕ್ಕ ಹಾಕ್ರಿ, ಎಷ್ಟ್ರಿ ಮಧುರೈ ಎಷ್ಟಿತ್ರಿ? ನಮ್ ದ್ವಾಸಮುದ್ರಕ್ಕಿಂತ, ದೇವಗಿರಿಗಿಂತ, ವಾರಂಗಲ್ಗಿಂತ ದೊಡ್ಡದಿತ್ತ? ಇಲ್ಲ. ಆದ್ರೆ ಫೈಟಿಂಗ್ ಸ್ಪಿರಿಟ್ ಇತ್ತ ಅಂತ. ಆ ಫೈಟಿಂಗ್ ಸ್ಪಿರಿಟ್ ಇವ್ರುಗಳಲ್ಲಿ ಇದ್ದಿದ್ರೆ ಖಿಲ್ಜಿಗಳು ಎಂಟ್ರಿ ಆಗ್ತಿರ್ಲಿಲ್ಲ. ಆ ಸಂಪತ್ತೆಲ್ಲ ಇಲ್ಲೇ ಉಳ್ಕೊಳ್ಳೋದು, ಎಲ್ಲ ಹೋಯ್ತು. ಬಿಡಿ, ಅದಾಯ್ತು ಬಿಡಿ, ಆಯ್ತಾ? ಈ ಮದುರೈ ಈಗ ಪಾಪ ಸೋಲ್ಬೇಕಾಗತ್ತೆ. ಇವನು ಮೊಹಮ್ಮದ್ ಬಿನ್ ತುಗ್ಲಕ್ನ ಕೈಲಿ ಸೋಲ್ತಾರೆ. ಈ ವಿಜಯದಿಂದ ತುಗ್ಲಕ್ ಸಾಮ್ರಾಜ್ಯ ತನ್ನ ಶಿಖರವನ್ನು ಮುಟ್ಟಿತು. ಆದರೆ ಈ ಗೆಲುವು ಬಹಳ ಕಾಲ ಉಳಿಯಲಿಲ್ಲ. ದೂರದ ದೆಹಲಿಯಿಂದ ಕೂತು ಮದುರೈನ ನಿಯಂತ್ರಿಸೋದು ಬಹಳ ಕಷ್ಟ. ಎಂಟೈರ್ ಭಾರತನ ನಿಯಂತ್ರಿಸೋದು ಬಹಳ ಕಷ್ಟವಾಗಿತ್ತು, ಬಹಳ ಕಷ್ಟದ ಕೆಲಸವಾಯಿತು. ವಿಸ್ತರಣೆಯು ಜೊತೆಯಲ್ಲೇ ವಿನಾಶವನ್ನು ತರುತ್ತದೆ. ವಿಜಯನಗರ ಕಾಲದಲ್ಲೂ ನಾವು ನೋಡಿದೀವಿ ಅದನ್ನ. ಜಾಸ್ತಿ ವಿಸ್ತಾರ ಮಾಡ್ಬಿಟ್ರೆ ಹಂಗೆ ಮುಗಿಸ್ಕೊಂಡ್ಬಿಡ್ತದೆ. ಜಾಸ್ತಿ ವಿಸ್ತಾರ ಮಾಡೋಕೋರು ಮುಗಿಸ್ಕೊಳ್ಳುತ್ತೆ ಅಲ್ವಾ? ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತೊಂದು ಪಾಪಕೃತ್ಯವೊಂದರ ಮೂಲಕ ಸಿಂಹಾಸನವನ್ನೇರಿದ್ದರಿಂದ ದಕ್ಷಿಣದಲ್ಲಿ ಕೊನೆಯೇ ಇಲ್ಲದಷ್ಟು ಕಷ್ಟಗಳನ್ನು ಎದುರಿಸಬೇಕಾಯಿತು. ಬಂಡಾಯಗಳು, ದಂಗೆಯಿಂದ ಬದುಕಿನಿದ್ದವೂ ಅವನು ಕೋಟಳೆಗಳನ್ನೇ ಅನುಭವಿಸಬೇಕಾಯಿತು. ರಾಜ್ಯಾಡಳಿತಕ್ಕೆ ಸೂಕ್ಷ್ಮ ಪರಿಜ್ಞಾನ ಮತ್ತು ವಿವೇಕ ಬೇಕು. ಅರಸರಲ್ಲಿ ಎರಡರ ಕೊರತೆಯೂ ಇತ್ತು. ಅವನು ಕಲ್ಪನಾ ಶಕ್ತಿ ಇದ್ದವನು, ಧೈರ್ಯಶಾಲಿ, ಆಯ್ತಾ? ಆದರೆ ವಿಚಾರಗಳನ್ನು ಕಾರ್ಯರೂಪಕ್ಕೆ ತರುವ ಸಾಮರ್ಥ್ಯವೇ ಮೊಹಮ್ಮದ್ ಬಿನ್ ತುಗ್ಲಕನಿಗೆ ಇರಲಿಲ್ಲ. ಆದ್ದರಿಂದಲೇ 1/4 ಶತಮಾನದಷ್ಟು ಉದ್ದವಾದ ತನ್ನ ಆಳ್ವಿಕೆಯನ್ನು ತಾನೇ ಸೋತುಕೊಂಡ ಉದಾತ್ತ ಉದ್ದೇಶಗಳ ದುರಂತ ಎಂದು ವಿವರಿಸಲಾಗಿದೆ. 25 ವರ್ಷದ ಆಳಿದ್ರು ಮೊಹಮ್ಮದ್ ಬಿನ್ ತುಗ್ಲಕ್. ಯಾವುದನ್ನು ಅವನ ಹತ್ರ ತಲೆ ಒಳಗಿದ್ದನ್ನ ನೆಲದ ಮೇಲೆ ತರಕ್ಕಾಗ್ಲಿಲ್ಲ ಅವನ ಕೈಲಿ. ಆದುದರಿಂದ ಅವನು ವಿನಾಶಗಳ ದೊರೆ ಅನ್ನೋ ಮಾಲೆಯನ್ನ ತಾನೇ ಹಾಕೊಂಡ ಅವನು, ಆಯ್ತಾ? ಅವನಿಗೆ ಹುಚ್ಚು ದೊರೆ ಅಂತ ಕರೀತಾ ಇದ್ರು ಅವನನ್ನ. ಅವನ ನೀತಿಗಳು ಅಸಂಗತಗಳ ಮೂಟೆಯಾಗಿದ್ದವು, ದ್ವಂದ್ವಗಳ ಬೆರಕೆ ಆಗಿದ್ದವು, ವೈರುಧ್ಯಗಳ ಹೊರೆ ಆಗಿದ್ದವು. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ್ದು, ನೇಪಾಳವನ್ನ ಗೆಲ್ತೀನಿ ಅಂತ ಹೋಗಿದ್ದು, ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತಂದಿದ್ದು, ಇಡೀ ಜಗತ್ತನ್ನೇ ಗೆಲ್ಲಬೇಕೆಂಬ ಭವ್ಯವಾದ ಹುಚ್ಚನಂತ ಕನಸು, ಇವೆಲ್ಲವೂ ಇತಿಹಾಸಕಾರರ ಟೀಕೆಗಳಿಗೂ ಮೆಚ್ಚುಗೆಗೂ ಒಳಗಾಗಿದೆ. ಏನೇ ಇರಲಿ, ದಕ್ಷಿಣದಲ್ಲಿ 2 ಶಕ್ತಿಶಾಲಿ ರಾಜ್ಯಗಳ ಸ್ಥಾಪನೆಗೆ ಇದು ದಾರಿ ಮಾಡಿಕೊಟ್ಟಿದ್ದು ಸ್ಮರಣೀಯ, ಆಯ್ತಾ? ದಕ್ಷಿಣದಲ್ಲಿ 2 ಮಹಾನ್ ಸಾಮ್ರಾಜ್ಯಗಳ ಸ್ಥಾಪನೆ. 2 ಮಹಾನ್ ಸಾಮ್ರಾಜ್ಯಗಳು ಯಾವುದು? ಬಹುಮನಿ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾಗಿದ್ದು ಈ 5 ದೊರೆಗಳ ಆಡಳಿತ. ಈ 5 ಆಟಗಳನ್ನ ನೋಡಿ ಇಲ್ಲಿ ಇವುಗಳು ಶುರುವಾಯಿತು. ಹೆಂಗ್ ಶುರುವಾಯಿತು ಅದೇ ಬರ್ತಾ ಇದ್ದೀನಿ ಈಗ. ದಕ್ಕನ್ನಿನಲ್ಲಿ ತುಗ್ಲಕರು. ಮೊಹಮ್ಮದ್ ಬಿನ್ ತುಗ್ಲಕನ ಆಳ್ವಿಕೆಯ ಮೊದಲ ದಶಕದಲ್ಲಿ ಅವನ ಸಾಮ್ರಾಜ್ಯವು ಮಧುರೆಯವರೆಗೂ ಇನ್ನೂ ಮುಂದಕ್ಕೂ ಹರಡಿಕೊಂಡಿತ್ತು. 1321 ದಂಡಯಾತ್ರೆಯು ತಿರುನಲ್ವೇಲಿ, ರಾಮನಾಥ್, ತಂಜಾವೂರು, ಪುದುಕೋಟೆ, ಮದುರೈ ಜಿಲ್ಲೆಗಳು ತುಳುಕರ ವಶವಾದವು. ಈ ವಿಜಯದಿಂದಾಗಿ ತುಗ್ಲಕ್ ಸಾಮ್ರಾಜ್ಯವು ತನ್ನ ಪರಾಕಾಷ್ಠೆಯನ್ನು ಮುಟ್ಟಿತು.
ಆದರೆ ಅದು ಆ ವೈಭವ ಬಹಳ ಕಾಲ ಉಳಿಯಲಿಲ್ಲ. ಬೇಗನೆ ಕಷ್ಟವು ಪ್ರಾರಂಭವಾದವು. ಸಾಮ್ರಾಜ್ಯವು ತುಂಬಾ ದೂರದವರೆಗೆ ಹರಡಿಕೊಂಡಿತ್ತು. ದೆಹಲಿಯಿಂದ ಕೂತು ವ್ಯವಹಾರ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ದೆಹಲಿಯಿಂದ ದೌಲತಾಬಾದ್ಗೆ ವರ್ಗಾವಣೆ ಮಾಡಬೇಕು ಅಂತ ಬಂದಿದ್ದೇ ಆಗ. ಆ ಕಾರಣದಿಂದ ದೌಲತಾಬಾದ್ ಅಂದ್ರೆ ದೇವಗಿರಿಗೆ. ಶಿಥಿಲತೆಯ ಶಕ್ತಿಗಳು ಬೇಗ ಕಾರ್ಯೋನ್ಮುಖವಾದವು. ಅದು ನಿಧಾನವಾಗಿ ಶಿಥಿಲ ಆಗ್ತಾ ಬರೋದಕ್ಕೆ ಶುರುವಾಯಿತು. ದಂಗೆಗಳು, ಬಂಡಾಯಗಳು, ಒಳಸಂಚುಗಳು ವಿಪರೀತವಾದವು. ದೊಡ್ಡದಾದಷ್ಟು ಶತ್ರುಗಳು ಹುಟ್ಕೋತಾರೆ, ಒಳಗಿನ ಶತ್ರುಗಳು ಹುಟ್ಕೋತಾರೆ. ನನಗೂ ಬೇಕು, ನನಗೂ ಬೇಕು, ನನಗೂ ಬೇಕು, ಎಲ್ಲ ಗೆಬರಕ್ಕೆ ಶುರು ಮಾಡ್ತಾರೆ, ಎಲ್ಲ ಗೆಬರ್ಕೊಳಕ್ ಶುರು ಮಾಡ್ತವೆ. ಮೊದಲನೆಯ ದಂಗೆಯೇ ಸುಲ್ತಾನನ ದಾಯಾದಿ ಬಹಾವುದ್ದೀನ್ ಗುಷ್ತಾಕ್ನಿಂದ. ಸುಲ್ತಾನನು ಪಟ್ಟಕ್ಕೆ ಬಂದು 1 ವರ್ಷದೊಳಗೆ ಅವನು 1326ರಲ್ಲಿ ದಂಗೆ ಎದ್ದನು. ವಿಜಯನಗರವು ಉತ್ತರದಿಂದ ಬರುತ್ತಿದ್ದ ದಾಳಿಗಳಿಗೆ ಎದುರಾಗಿ ಒಂದು ಬಲವಾದ ಗೋಡೆಯಾಯಿತು ಎಂಬ ಸಿವೆಲ್ಲನ ಹೇಳಿಕೆಗೆ ವ್ಯತಿರಿಕ್ತವಾದ ಒಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕು. ಏನದು ಮುಖ್ಯವಾದ ಅಂಶ? ಬಹಾವುದ್ದೀನ್ ಗುಷ್ತಾಕ್ ಗುಲ್ಬರ್ಗಾ ಬಳಿಯ ಸಗರದಲ್ಲಿ ಗವರ್ನರ್ ಆಗಿದ್ದನು. ಮೊಹಮ್ಮದ್ದೀನ್ ತುಘಲಕ್ ಪಟ್ಟಕ್ಕೆ ಬಂದದನ್ನು ಮಾನ್ಯ ಮಾಡಲು 1325ರಲ್ಲಿ ನಿರಾಕರಿಸಲಾಯಿತು. ಈ ದಂಗೆಯನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಲಾಯಿತು. ಈ ಬಹಾವುದ್ದೀನ್ ಗುಷ್ತಾಕು ಕಂಪ್ಲಿ ರಾಜ್ಯಕ್ಕೆ ಓಡಿ ಹೋದನು. ಇಲ್ಲಿಂದ ಶುರುವಾಯಿತು. ಹೆಂಗೆ? ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಬಹಾವುದ್ದೀನ್ ಗುಷ್ತಾಕು ಗುಲ್ಬರ್ಗಾದಲ್ಲಿ ಗವರ್ನರ್ ಆಗಿದ್ದ. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಅಲ್ಲಿ ರಾಜ್ಯ ಏರಿದ ತಕ್ಷಣ ನಾನು ರಾಜ, ಈ ರಾಜ್ಯನ ಮಾನ್ಯ ಮಾಡಲ್ಲ ಅಂತ ಇವನನ್ನ ಬಂದು ಬಡಿದ್ರು. ಡೆಲ್ಲಿಯಿಂದ ಬಂದ ತಕ್ಷಣ ಇವನೇನ್ ಮಾಡ್ದ? ಕಂಪಿಲಿಗೆ ಹೊಡೆದ. ಕಂಪಿಲ ರಾಯ ಯಾರು? ಕಂಪಿಲ ರಾಯ. ಕಂಪಲಿಯನ್ನು ಆಡ್ತಿದ್ದಂಥವನು ಕಂಪಿಲ ರಾಯ. ಅವನು ಆಶ್ರಯ ಕೊಟ್ಟ. ಎಲ್ಲರೂ ಹೇಳಿದ್ರು ಬೇಡ ಬೇಡ, ಇದು ದೊಡ್ಡ ಸಾಮ್ರಾಜ್ಯ, ತುಘಲಕ್ ಸಾಮ್ರಾಜ್ಯ ಬಹಳ ದೊಡ್ಡದು, ಬೇಡ ಅಂತ. ಆದ್ರೆ ಗಂಡುಗಲಿ ಕುಮಾರರಾಮ ಇಲ್ಲ, ನಾನ್ ತಗೋತೀನಿ, ಇದನ್ನ ನಾನ್ ತಗೋತೀನಿ, ಈ ರಣವೀಳ್ಯನ ನಾನ್ ತಗೋತೀನಿ ಅಂತ ತಗೊಂಡ. ಗಂಡಸು ಕಣ್ರಿ, ಅವತ್ತಿನ ದಕ್ಷಿಣ ಭಾರತದ ಏಕೈಕ ಗಂಡಸು ಗಂಡುಗಲಿ ಕುಮಾರರಾಮ. ಉಳಿಸ್ಕೊಂಡ ಬಹಾವುದ್ದೀನ್ ಗುಷ್ತಾಕ್ನ. ಉಳಿಸ್ಕೊಂಡಾಗ್ಲೇನೆ ಅವನು ಬಂಗಾರದ ಚಪ್ಪಲಿ ಕಳಿಸಿದ್ದು. ಎಲ್ಲರೂ ಆ ಬಂಗಾರದ ಚಪ್ಪಲಿಗೆ ನಮಸ್ಕಾರ ಮಾಡಿ ಕಪ್ಪ ಕಾಣಿಕೆಗಳನ್ನ ಒಪ್ಪಿಸ್ಬೇಕಾಗಿತ್ತು. ಆ ಬಂಗಾರದ ಚಪ್ಪಲಿ ಕಂಪ್ಲಿ ರಾಜ್ಯಕ್ಕೆ ಬಂದಾಗ ಕುಮಾರರಾಮ ಆ ಚಪ್ಪಲಿನ ಆ ತಟ್ಟೆಯಲ್ಲಿ ಒಂದು ಬಂಗಾರದ ತಟ್ಟೆಯಲ್ಲಿ ಮಖಮಲ್ಲಿನ ಬಟ್ಟೆಯನ್ನ ಮುಚ್ಚಿ ಬಂಗಾರದ ಚಿನ್ನಗಳಿಂದ ವಜ್ರಗಳಿಂದ ಹುದುಗಿದ ಚಪ್ಪಲಿನ ತಗೊಂಬಂದಿರ್ತಾರೆ. ಅದನ್ನ ಅವನು ಕ್ಲೀನಾಗಿ ತನ್ನ ಕಾಲ್ಗೆ ಹಾಕತಾನೆ. ಚಪ್ಪಲಿಗೆ ಎಲ್ಲರೂ ನಮಸ್ಕಾರ ಮಾಡಬೇಕು ಅಂತ ಬಂದಾಗ, ಕಂಪ್ಲಿ ರಾಜ್ಯಕ್ಕೆ ಬಂದಾಗ ಅಲ್ಲಿ ಕುಮಾರರಾಮ ಅದನ್ನ ತೆಗೆದು ತನ್ನ ಕಾಲ್ಗೆ ಹಾಕತಾನೆ. ಇನ್ನೊಂದ್ ಜೊತೆ ಮಾಡಿಸ್ಕೊಂಬ, ಇದು ನನ್ನ ಕೈ ಸೈಜ್ ಕರೆಕ್ಟ್ ಆಗಿದೆ. ತಂದವ್ರು ಹೇಳ್ತಾರೆ ಬೇಡ ಬೇಡ, ಇದು ಹಂಗ್ ಮಾಡ್ಬಿಡುತ್ತೆ, ನಿಂಗ್ ಮಾಡ್ಬಿಡುತ್ತೆ. ಮಗಲೇ ಇವಾಗ ಕರ್ಕೊಂಬರೋದು ಯಾರು ಕರ್ಕೊಂಬರ್ತೀಯ? ಅದು ಗಂಡುಗಲಿ ಕುಮಾರರಾಮ. ಬಹಳ ಅದ್ಭುತವಾದಂಥ ವ್ಯಕ್ತಿತ್ವ. ವಿಜಯನಗರದ ಉದಯದಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರವನ್ನು ಕಂಪಿಲಿ ವಹಿಸಿತ್ತು. ಕಂಪಿಲಿ ಕೃಷ್ಣಾ ನದಿಯ ತೀರಕ್ಕೆ ಕಾಕತೀಯರು ಹೊಯ್ಸಳರ ರಾಜ್ಯದ ಗಡಿಯಾಗಿದ್ದ ಪುಟ್ಟ ರಾಜ್ಯ. ಅವೆಲ್ಲ ತರ್ಕರ ಒತ್ತಡಕ್ಕೆ ಮಣಿದ್ದರು. ಯಾವುದು? ವರಂಗಲಿನ ಕಾಕತೀಯರು, ದೇವಗಿರಿಯ ಸೇವಣರು, ದ್ವಾರಸಮುದ್ರ ಹೊಯ್ಸಳರು ಎಲ್ಲರೂ ದೆಹಲಿಯ ಸುಲ್ತಾನರ ಒತ್ತಡಕ್ಕೆ ಮಣಿದಿದ್ದರು. ಕಂಪಿಲಿ ಮಾತ್ರ ತುಘಲಕ್ಕಿನ ವಿಪತ್ತಿಗೆ ಎದುರಾಗಿ ಸ್ವತಂತ್ರವಾಗಿ ನಿಂತ್ಕೊಂಡಿತ್ತು. ದೊಡ್ಡವರೆಲ್ಲ ಅಯ್ಯೋ ಅಪ್ಪ ಅಂತ ಮಲಗಿದ್ದಾಗ ಇವನು ಪುಟ್ಟ ರಾಜ್ಯ ಆಗಿದ್ದ. ಆದ್ರೆ ಇವನಲ್ಲಿದ್ದಂಥ ಕ್ಷಾತ್ರ, ಗಂಡುಗಲಿ ಕುಮಾರರಾಮನಲ್ಲಿ ಇದ್ದಂಥ ಕ್ಷಾತ್ರ, ಇಡೀ ದಕ್ಷಿಣ ಭಾರತಕ್ಕೆ ಒಂದು ದೊರೆಯಾಗುವಂತ ಸಾಮರ್ಥ್ಯ ಇದ್ದವನು ಗಂಡುಗಲಿ ಕುಮಾರರಾಮ. ಇಡೀ ದಕ್ಷಿಣ ಭಾರತಕ್ಕೆ ದೊರೆ ಆಗ್ಬಿಡ್ತಾ ಇದ್ದ ಅವನು. ಅಂತ ಕ್ಷಾತ್ರ ಇತ್ತು ಅವನ ಹತ್ರ. ಎಂಥ ಕ್ಷಾತ್ರ ಇತ್ತು ಬಾಬಾ. ಬಹಾವುದ್ದೀನನು ಕಂಪಿಲಿಗೆ ಓಡಿ ಹೋಗಿದ್ದು ದಕ್ಷಿಣದ ರಾಜಕೀಯ ವ್ಯವಹಾರಗಳಿಗೆ ಒಂದು ಹೊಸ ತಿರುವನ್ನೇ ಕೊಟ್ಟಿತು ಅಲ್ವೇನ್ರಿ? ವಿಜಯನಗರದ ಹುಟ್ಟಿಗೆ ಕಾರಣವಾಗಿದ್ದ ಘಟನೆ ಅಲ್ವೇ? ದೆಹಲಿಯ ಪ್ರಭುತ್ವವನ್ನು ಎತ್ತಿ ಹಿಡಿಯಲು ಯಾವ ಗಣ್ಯರನ್ನ ನೇಮಕ ಮಾಡಲಾಗಿತ್ತು, ಅವರೇ ಪ್ರಭುತ್ವವನ್ನು ಬುಡಮೇಲು ಮಾಡಲು ಸ್ಥಳೀಯರ ಜೊತೆಗೆ ಕೈ ಜೋಡಿಸಿದರು. ಇಂಥದ್ದೊಂದು ಪರಿಸ್ಥಿತಿಗೆ ಸುಲ್ತಾನನು ಹೊಂದಿಕೊಳ್ಳದಾದನು. ಕಂಪಿಲಿಯನ್ನು ಪರಾಭವಗೊಳಿಸಿ ಅವನನ್ನು ವಶಪಡಿಸಿಕೊಳ್ಳಲು ಕ್ರಮ ಕೈಗೊಂಡನು. 1328 ಕಂಪಿಲಿ ಮೇಲೆ ಯುದ್ಧ ಮಾಡಿ ಇವರೆಲ್ಲ ಹುತಾತ್ಮರಾಗೋದು. ನಾನು ನಿಮ್ಗೆ ಅದನ್ನಲ್ಲಿ ತೋರಿಸಿದ್ದೀನಿ, ಆಯ್ತಾ? ಬಹಾವುದ್ದೀನ್ ಅದನ್ನ ಏನ್ ಮಾಡ್ತಾನೆ, ಅಲ್ಲಿಂದ ಓಡೋಗಿ ಹೊಯ್ಸಳರ ಹತ್ರಕ್ಕೆ ಬರ್ತಾನೆ. ಹೊಯ್ಸಳರ ಹತ್ರಕ್ಕೆ ಬಂದಾಗ ಹೊಯ್ಸಳರ ಹತ್ರಕ್ಕೆ ಬಂದಿದ್ದಾಗ ಹೊಯ್ಸಳರು ಏನ್ ಮಾಡ್ತಾರೆ, ಯಾರು ಅಲ್ಲಿದ್ದವರು? 3ನೇ ವೀರ್ ಬಲ್ಲಾಳ್ ಮಹಾರಾಜರು. ತುಘಲಕ್ಕನ್ ಈಗ ಕಂಪಿಲಿ ಅಂತ ಪುಟ್ಟ ರಾಜ್ಯ ಬಹಾವುದ್ದೀನ್ ಗುಷ್ತಾಕನ್ನ 2 ವರ್ಷ ಇಟ್ಕೊಂಡಿರ್ತಾರೆ. 2 ವರ್ಷದಲ್ಲಿ 3 ಸಲ ದಾಳಿ ಮಾಡ್ತಾನೆ ತುಘಲಕ್ ಸೈನ್ಯ. ಸೋಲ್ಸಿ ಓಡಿಸ್ತಾನೆ ಇವನು ಕಂಪಿಲ ಕುಮಾರರಾಮ. ಅದಾದ್ಮೇಲೆ ಇವರೆಲ್ಲ ಹುತಾತ್ಮರಾಗ್ತಾರಲ್ಲ, ಕಂಪಿಲ ರಾಯ ಮತ್ತು ಕುಮಾರರಾಮ ಇವರೆಲ್ಲ ತೀರ್ಕೊಂಡ್ಬಿಡ್ತಾರಲ್ಲ. ಅವನು ಅಲ್ಲಿಂದ ಎಸ್ಕೇಪ್ ಆಗಿ ಇಲ್ಲಿಗೆ ಓಡಿ ಬರ್ತಾನೆ ಹೊಯ್ಸಳರ ರಾಜ್ಯಕ್ಕೆ. ಹೊಯ್ಸಳರ ದೊರೆ ವೀರ್ ಬಲ್ಲಾಳ್ ಮಹಾರಾಜರು ತನ್ನ ಆಶ್ರಯಕ್ಕೆ ಬಂದಂತ ಬಹಾವುದ್ದೀನ್ ಗುಷ್ತಾಕನ್ನ ಹಿಡಿದು ಪುನಃ ತುಘಲಕ್ ಕೊಟ್ಬಿಡ್ತಾರೆ.
ನಮ್ಮ ತೊಬ್ಬನ್ನ ಅಂತ ಹಿಡ್ಕೊ ಇದ್ನ ಅಂತ ಹಿಡ್ಕೊಬಿಡ್ತಾರೆ. ಅವನ ಯಾರು ಬಹಾವುದ್ದೀನನ್ನು ತುಘಲಕ್ನ ಸೇನಾಪತಿ ಮಲ್ಲಿಕ್ ಜಾದಾನಿಗೆ ಒಪ್ಪಿಸಿ ಬಿಟ್ಟರು. ದೆಹಲಿಗೆ ಅವನನ್ನ ಸೆರೆದೊಯ್ದು ಮರಣದಂಡೆ ಅವನ ಸೆರೆ ಹಿಡ್ಕೊಂಡು ಹೋಗಿ ದೆಹಲಿಗೆ ಎಳ್ಕೊಂಡೋಗಿ ಕಚಕ್ ಅನ್ನಿಸ್ತಾರೆ ಬಹಾವುದ್ದೀನ್ ಗುಸ್ತಾಖ್ನ. ದಕ್ಷಿಣ ಭಾರತವನ್ನು ಟರ್ಕಿಯ ಹತೋಟಿಯಿಂದ ದೂರವಿಡಲು ಹರಿಸಿದ ಮೊದಲೇ ರಕ್ತ ಒಬ್ಬ ತುರ್ಕನದೇ ಆಯಿತು. ದೆಹಲಿಗೆ ಕರೆದೊಯ್ದ ಇತರ ಸೆರೆಯಾಳುಗಳ ಪೈಕಿ ಕಂಪನಿಯಲ್ಲಿ ಇದ್ದಂತ ಇಬ್ಬರು ಸೋದರರಿದ್ದರು. ಅವರೇ ಹರಿಹರ ಮತ್ತು ಬುಕ್ಕರಾಯ. ಆಯ್ತಾ? ಅವರನ್ನ ಕೊಳ್ಳದೆ ಉಳಿಸಿದ್ದು ಮಾತ್ರವಲ್ಲ, ಸುಲ್ತಾನನ ಕಣ್ಣಿನಲ್ಲಿ ಅವರ ಗೌರವ ಹೆಚ್ಚಾಯಿತು. ಇವರು ಮುಂದೆ ವಿಜಯನಗರದ ಸ್ಥಾಪಕರಾಗಿ ಮಹತ್ವದ ಪಾತ್ರವನ್ನು ಅದೆಲ್ಲ ನಿಮ್ಗೆ ಹೇಳಿದ್ದೀನಿ ನಿರ್ವಹಿಸಲಿದ್ದರು. ಆಯ್ತಾ? ಸುಲ್ತಾನನು ಇಂದು ನಂದಿರದ ಕಂಪಿಲಿಯ ದಂಗೆಯ ಜ್ವಾಲೆಯನ್ನು ಅಡಗಿಸಲು ಅವರನ್ನೇ ಕಂಪಿಲಿಗೆ ಕಳಿಸಿದನು. ಹರಿಹರ ಮತ್ತು ಬುಕ್ಕರಾಯರು ಇಲ್ಲಿ ಬಂದು ಆ ಪ್ರದೇಶದ ಉಸ್ತುವಾರಿಯನ್ನು ವಹಿಸ್ಕೋತಾರೆ. ಸುಲ್ತಾನನಿಗೆ ಅಕ್ಬರನಿಗಿದ್ದಂಥ ದೂರದೃಷ್ಟಿ ಇದ್ದರೆ ಈ ಅಕ್ಬರು ನೋಡಿ ಇಲ್ಲಿ ಏನ್ ಹೇಳ್ತಾರೆ ಈ ಇತಿಹಾಸಕಾರರು ಅಂದ್ರೆ, ಹಕ್ಕ ಮತ್ತು ಬುಕ್ಕರಾಯರು ಮತ್ತು ಹರಿಹರ ಮತ್ತು ಬುಕ್ಕರಾಯರಿಗೆ ಇನ್ನೂ ಜಾಸ್ತಿ ದೂರದೃಷ್ಟಿ ಇದ್ಬಿಟ್ಟಿದ್ರೆ ದೆಹಲಿನೇ ಆಳ್ಬಿಡ್ತಾ ಇದ್ರು, ಅಷ್ಟು ಕ್ಷಾತ್ರ ಇತ್ತು ಅವರಲ್ಲಿ ಅಂತ ಹೇಳ್ತಾರೆ. ಈ ಇಬ್ಬರು ಸೋದರರು ದೆಹಲಿಯ ಸಿಂಹಾಸನಕ್ಕೆ ರಾಜ ಬೀರ್ಬಲ್ ಮತ್ತು ರಾಜ ಮಾನ್ಸಿಂಗ್ ಪಾತ್ರವನ್ನು ನಿರ್ವಹಿಸುವಂತಾಗಿತ್ತು. ವಿಜಯನಗರದ ಸ್ಥಾಪಕರಾಗಿರ್ತಾ ಇರಲಿಲ್ಲ, ಅಷ್ಟು ಇತ್ತು ಇವ್ರಿಗೆ ಅಂತ ಬರೀತಾರೆ ನೋಡ್ರಿ. ಆದ್ರೆ ವಿಜಯನಗರ ಸ್ಥಾಪನೆ ಹಿಂಗಾಯ್ತು. ಈಗ 1336 ಅಲ್ಲಿ ವಿಜಯನಗರ ಸ್ಥಾಪನೆ ಆಯಿತು ತುಘಲಕ್ನಿಂದ. 1327ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ಗೆ ಬಹಳ ಬಿಕ್ಕಟ್ಟಿನ ವರ್ಷ. ಇತಿಹಾಸದಲ್ಲಿ ಕೊನೆಯೇ ಇಲ್ಲದ ಭಿನ್ನ ಮತಕ್ಕೆ ಚರ್ಚೆಗೆ ಕಾರಣವಾದ ಒಂದು ಮಹತ್ವದ ನಿರ್ಣಯ ಏನಪ್ಪಾ ಅಂತಂದ್ರೆ, ಅದು 1327 ಅಲ್ಲಿ ಏನ್ ಮಾಡ್ದ ಅಂದ್ರೆ, ಅವನು ದೆಹಲಿಯಿಂದ ದೌಲತಾಬಾದ್ಗೆ ರಾಜಧಾನಿ ಶಿಫ್ಟ್ ಮಾಡ್ದ. ದೇವಗಿರಿ ಭಾರತದ 2ನೇ ರಾಜಧಾನಿ ಅಂತ ಘೋಷಣೆ ಮಾಡ್ದ. ಸುಮಾರು 1 ದಶಕಗಳ ಕಾಲ, ಅದು 1337ರವರೆಗೆ ಅದು ರಾಜಧಾನಿಯಾಗಿತ್ತಂತೆ. 1 ದಶಕಗಳ ಕಾಲ ನೂತನ ರಾಜಧಾನಿಯು ಸಮಸ್ಯೆಯನ್ನು ಪರಿಹಾರ ಮಾಡಲಿಲ್ಲ. ಅದು ನೂತನ ಪ್ರದೇಶಗಳಲ್ಲಿ ಒಂದು ಸ್ಥಿರತೆಯನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಪಡ್ತು. ದಕ್ಷಿಣದಲ್ಲಿ ಈಗ ಒಂದು ಚಳವಳಿ ರೂಪುಗೊಳ್ತಾ ಇತ್ತು. ಸೋತಿದ್ದ ರಾಜ್ಯಗಳು ದಾಸ್ಯವನ್ನು ಕಳಚಿ ಎಸೆಯುವ ಉತ್ಸಾಹದಲ್ಲಿದ್ದವು. ಎಷ್ಟು ದಿನ ಅಂತಿರ್ತಾರೆ ದೆಹಲಿ ಕೈ ಕೆಳಗೆ, ಎಷ್ಟು ದಿನ ಅಂತಿರ್ತಾರೆ? ಆಗಲ್ಲ, ನಾವಿರಲ್ಲ ಅನ್ನೋ ತರ ಇರ್ತಾರೆ. ಆಯ್ತಾ? ಕಾಕತೀಯರು ಇನ್ನು ನಿಷ್ಕ್ರಿಯರಾಗಿ ಉಳಿದರು. 1325ರಲ್ಲಿ ಆಂಧ್ರದ ಕೆಲವು ಭಾಗವು ತುಘಲಕ್ ಆಳ್ವಿಕೆಯಿಂದ ಮುಕ್ತವಾಯಿತು. ಪಶ್ಚಿಮದ ಆಂಧ್ರವು 1327ರಲ್ಲಿ ಸ್ವತಂತ್ರವಾಯಿತು. ಮದುರೈ 1334ರಲ್ಲಿ, ಕಂಪಿಲಿ 37ರಲ್ಲಿ ದಾಸ್ಯವನ್ನು ಕಳಚಿ ಎಸೆದವು. ಎಲ್ಲ ದಾಸ್ಯವನ್ನು ಕಳಚಿ ಎಸೆದವು. ಹರಿಹರ ಬುಕ್ಕರು 1336ರಲ್ಲಿ ವಿಜಯನಗರವನ್ನು ಸ್ಥಾಪನೆ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಗೂ ಕಾರಣವಾದ ಒಂದು ಮಹತ್ವದ ಅಂಶ ಟರ್ಕಿಶ್ ಅಧಿಕಾರಿಗಳ ಬಂಡಾಯ. ತುಘಲಕ್ನಿಂದ ಬಿಡುಗಡೆ ಹೊಂದಲು ಅವರೆಲ್ಲ ಪ್ರಯತ್ನಿಸಿದ್ರು. ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ಉದಯದಲ್ಲಿ ಮುಸ್ಲಿಂ ಗಣ್ಯರ ಪಾತ್ರ ವಿಶೇಷವಾಗಿತ್ತು. ಇವೆಲ್ಲ ಕಾರಣದಿಂದ 2 ಸಾಮ್ರಾಜ್ಯಗಳ ಸ್ಥಾಪನೆ ಆಯಿತು. ಒಂದು ವಿಜಯನಗರ, ಇನ್ನೊಂದು ಬಹುಮನಿ. ದೌಲತಾಬಾದಿನ ಗವರ್ನರ್ ಮಗ ಮಲ್ಲಿಕ್ ಹೋಶಂಗ್ ದಂಗೆಯು ತುಘಲಕ್ನ ಸಾಮ್ರಾಜ್ಯ ಶಿಥಿಲವಾಗುವುದಕ್ಕೆ ಮತ್ತಷ್ಟು ಕಾರಣವಾಯಿತು. ಆಯ್ತಾ? ಅವನು ಅಮೀರಾನ್ ಎ ಸದಾ ಅಥವಾ 100 ಜನ ಗಣ್ಯರ ತಂಡದ ನೆರವಿನಿಂದ ಒಂದು ಸ್ವತಂತ್ರ ರಾಜ್ಯ ಕಟ್ಟಬೇಕು ಅಂತ ಅವನಿರ್ತಾನೆ. ಈ ಗವರ್ನರ್ ಮಗ ಎಲ್ರಿಗೂ ತಾವು ರಾಜ್ಯ ಕಟ್ಟಬೇಕು ಅಂತ, ನಾವೊಂದು ರಾಜ್ಯ ಕಟ್ಟಬೇಕು, ನಾನೊಂದು ರಾಜ್ಯ ಕಟ್ಟಬೇಕು, ನಾನೊಂದು ರಾಜ್ಯ, ಹಿಂಗೆ. ಆಯ್ತಾ? ಅವರೇ ದಕ್ಷಿಣದಲ್ಲಿ ಟರ್ಕಿಶ್ ಅಧಿಕಾರದ ಬೆನ್ನು ಮೂಳೆಯಾಗಿದ್ದರು. ಸುಲ್ತಾನನು ಮಲ್ಲಿಕ್ ಹೋಶಂಗ್ನನ್ನು ಬೆನ್ನಟ್ಟಿದಾಗ, ಸುಲ್ತಾನ್ ಅಂದ್ರೆ ತುಘಲಕ್, ಮೊಹಮ್ಮದ್ ಬಿನ್ ತುಘಲಕ್ ಈ ಮಲ್ಲಿಕ್ ಹೋಶಂಗ್ನನ್ನು ಬೆನ್ನಟ್ಟಿದಾಗ ಅವರು ಪಶ್ಚಿಮ ಘಟ್ಟಗಳಿಗೆ ಓಡಿ ಹೋಗಿ ಒಬ್ಬ ಹಿಂದೂ ರಾಜನ ಆಶ್ರಯವನ್ನು ಪಡೆದನು. ಪಶ್ಚಿಮ ಘಟ್ಟ ನಮ್ಮ ಕರಾವಳಿಗೆ ಓಡ್ ಬಂದ್ಬಿಟ್ಟ. ಅಲ್ಲಿ ಬಂದು ಯಾರು ನಮ್ಮ ಹಿಂದೂ ರಾಜನ ಆಶ್ರಯವನ್ನು ಪಡ್ಕೊಂಡಿದ್ದ. ಪ್ರತಿ ಹಂತದಲ್ಲೂ ದೆಹಲಿ ದಕ್ಷಿಣದಲ್ಲಿ ಆಡಳಿತವನ್ನು ಕೊನೆಗೊಳಿಸಲು ಹಿಂದೂ ಮುಸ್ಲಿಂ ಸಹಕಾರ ಅತ್ಯವಶ್ಯ ಎಂಬುದನ್ನು ಈ ಘಟನೆ ಸೂಚಿಸಿತು. ಹಿಂದೂಗಳು ಮುಸ್ಲಿಮ್ಸ್ ಒಂದಾದ್ರೆ ಈ ದೆಹಲಿಯ ಆಟೋಟೋಪಗಳನ್ನು ತಡೆಯಬಹುದು, ಈ ಅಕ್ರಮಗಳನ್ನು ತಡೆಯಬಹುದು ಅಂತ ಮೊದಲ ಬಾರಿಗೆ ಮನವರಿಕೆ ಆಯಿತು. ಮೊದಲ ಬಾರಿಗೆ ಜನಕ್ಕೆ ಮನವರಿಕೆ ಆಯಿತು. ಆಯ್ತಾ? ಈ ದಂಗೆಕೋರನ ತಂದೆ ಕಮಾಲುದ್ದೀನ್ ಗರ್ಗ್ ಗವರ್ನರ್ನ ಹುದ್ದೆಯಿಂದ ವಜಾ ಮಾಡಲಾಯಿತು. ಆಯ್ತಾ? ಇವನು ಸುಲ್ತಾನ್ಗೆ ಮೇಷ್ಟ್ರಾಗಿದ್ದ, ಮೊಹಮ್ಮದ್ ಬಿನ್ ತುಘಲಕ್ಗೆ ಮೇಷ್ಟ್ರಾಗಿದ್ದ. ಆಯ್ತಾ? ಅವನು ವಿಶ್ವಾಸಾರ್ಹ ಮತ್ತೆ ಉತ್ತಮ ತಳಿ ಅಂತ ಅವನನ್ನ ಗವರ್ನರ್ ಮಾಡ್ತಾರೆ ದಕ್ಕನ್ಗೆ. 10 ವರ್ಷ ಅವನು ಆಡಳಿತ ಮಾಡ್ತಾನೆ. ಆದರೆ ದಕ್ಕನ್ಗೆ ಯಾರೇ ಕಳಿಸಿದ್ರು, ಎಷ್ಟೇ ವರ್ಷ ಆದರೂ ಒಬ್ಬರ ಮೇಲೊಬ್ರು ಎತ್ಕಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಯಾತಕ್ಕೆ ಈ ತರ ಮಾಡ್ತಾರೆ ಅಂದ್ರೆ, ಮೊಹಮ್ಮದ್ ಬಿನ್ ತುಘಲಕ್ಗೆ ಕೊನೆ ಇಲ್ಲದ ಹಣದ ದಾಹ. ಅವನಿಗೆ ಕೊನೆ ಮೊದಲೇ ಇರೋದಿಲ್ಲ. ದುಡ್ಡು 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 ದುಡ್ಡು, ಸಂಪತ್ತು ಸಂಪತ್ತು ಸಂಪತ್ತು, ಎಷ್ಟು ಅಂತ ನೋಡ್ತಾರೆ ಇವ್ರು ತಾನೆ.
ಇದಾಗಲ್ಲ ಅಂಥೇಳಿ ಕೊನೆಯಲ್ಲಿ ಏನೋ ಸುಲ್ತಾನ ಎಲ್ಲರೂ ಇಲ್ಲಿ ದಕ್ಷಿಣಕ್ಕೆ ಯಾರ್ಯಾರು ಕಳಿಸ್ತಾರೆ ಎಲ್ಲರೂ ದಂಗೆ ಹೇಳ್ತಿರ್ತಾರೆ. ಸುಲ್ತಾನ ಅಲ್ಲಿ ಮೇಲಿಂದ ಮೇಲೆ ಸೈನ್ಯ ಕಳಿಸಿದಾಗ ಆ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಲಾಯಿತು. ಇಸ್ಮಾಯಿಲ್ ಮುಲ್ಕ್ನ ಕೆಳಗೆ ದಕ್ಕನ್ ತಾನು ಸ್ವತಂತ್ರ ರಾಜ್ಯವೆಂದು ಘೋಷಣೆ ಮಾಡ್ಕೊಂಡ್ಬಿಡ್ತು. ಇಸ್ಮಾಯಿಲ್ ಮುಲ್ಕ್ ಅನ್ನೋನ್ ಕೈ ಕೆಳಗೆ ಈ ದಕ್ಕನ್ನು ನಾನು ಸ್ವತಂತ್ರ ಅಂತ ಘೋಷಣೆ ಮಾಡ್ಕೊಂಡ್ಬಿಡುತ್ತೆ. ಅವನನ್ನ ನಾಸಿರುದ್ದೀನ್ ಇಸ್ಮಾಯಿಲ್ ಶಾ ಅಂತ ದಕ್ಕನ್ನಿನ ಸುಲ್ತಾನನಾಗಿ ಮಾಡ್ತಾರೆ. ಇಡೀ ದಕ್ಕನ್ಗೆ ನೀನೇ ರಾಜನಪ್ಪ, ಸುಲ್ತಾನ್ ಅಂದ್ರೆ ರಾಜ ಅಂತ ಮಾಡ್ತಾರೆ. ಈ ದೌಲತಾಬಾದಿನ ಸಂಪತ್ತನ್ನು ಎಲ್ಲರೂ ಸಮಾನವಾಗಿ ಹಂಚಿಕೊಂಡರು. ಅಲ್ಲಿಗೆ ಇವರೆಲ್ಲ ಏನು ದೇವಗಿರಿಯ ದೊರೆ ರಾಮಚಂದ್ರ ಕಾಕತೀಯರ ದೊರೆ, ದೇವಗಿರಿಯ ಯಾದವರು ಸೇವಣರಿಸರ ಅದೆಲ್ಲ ನಿರ್ನಾಮ ಆಗೋಗಿರ್ತಾರೆ. ಇದೆಲ್ಲ ಸಂಪೂರ್ಣವಾಗಿ ಇವ್ರದ್ದೇ ಆಗಿರುತ್ತೆ. ದೌಲತಾಬಾದಿನ ಸಂಪತ್ತು, ದೇವಗಿರಿಯ ಸಂಪತ್ತನ್ನು ಇವರೆಲ್ಲ ಹಂಚ್ಕೋತಾರೆ, ಎಲ್ಲರೂ ಹಂಚ್ಕೋತಾರೆ. ಆದರೆ ಈ ಗೊಂದಲದಲ್ಲಿ ಇದೆಲ್ಲ ಗೊಂದಲ ನಡೀತಿರ್ತಲ್ಲ, ಒಬ್ಬನೇ ಒಬ್ಬ ಇರ್ತಾನೆ, ಇದನ್ನೆಲ್ಲ ಬಹಳ ಬ್ಯೂಟಿಫುಲ್ ಆಗಿ ಹ್ಯಾಂಡಲ್ ಮಾಡ್ತಾನೆ. ದೆಹಲಿ ಸುಲ್ತಾನನ ಮೇಲಿದ್ದ ವಿಜಯ, ಅವನನ್ನು ಹೆಂಗೆ ಸೋಲಿಸ್ಬೇಕು, ಹೆಂಗೆ ನಾವು ದಕ್ಕನನ್ನು ಸ್ವತಂತ್ರ ಮಾಡ್ಕೋಬೇಕು, ಹೆಂಗೆ ನಾವು ಈ ಸಂಪತ್ತನ್ನು ಹಂಚ್ಕೋಬೇಕು, ಹೇಗೆ ನಾವೆಲ್ಲ ಮಿತ್ರರಾಗಿ ಒಂದೇ ಕಡೆ ಇರಬೇಕು, ನಾವು ಹೆಂಗೆ ಹೋದ್ರೆ ಅಡ್ಮಿನಿಸ್ಟ್ರೇಷನಲ್ಲಿ ನಾವೆಲ್ಲ ಸುಖವಾಗಿರ್ತೀವಿ ಅಂತ ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿದ ಒಬ್ಬ ಇರ್ತಾನೆ, ಪರ್ಫೆಕ್ಟ್ ಪ್ಲ್ಯಾನರ್. ಅವನ ಹೆಸರು ಹಸನ್. ಅವನು ಎಲ್ಲರಿಗಿಂತ ತಾನು ದಕ್ಷ ಸಮರ್ಥ ಅಂತ ತೋರಿಸ್ಕೊತಾನೆ. ಅವನಿಗೆಲ್ಲರೂ ಸೇರಿ ಜಫರ್ ಖಾನ್ ಅಂತ ಹೆಸರಿಡ್ತಾರೆ. ಜಫನ್ ಖಾನ್ ಅಂದ್ರೆ ವಿಜಯ ಪ್ರಭು, ಎಲ್ಲದರಲ್ಲೂ ಕೈ ಹಾಕಿದ್ದೆಲ್ಲ ವಿಜಯನೇ ಅಂತ. ಸುಲ್ತಾನನ ವಿರುದ್ಧವಾಗಿ ಪರಿಸ್ಥಿತಿಯಿಂದ ತಲೆ ಕೆಳಗೆ ಮಾಡಿದವನೇ ಇವನು, ತುಗ್ಲಕ್ಕನ್ನ ಮಲಗಿಸಿದವನೇ ಹಸನ್. ಆಯ್ತಾ? ಇವನ ಸೇನಾ ಕೌಶಲ್ಯ, ನಾಯಕತ್ವ, ಪರಾಕ್ರಮ ಮತ್ತು ವಿವೇಕಗಳಿಂದ ಈ ನಾಸಿರುದ್ದೀನ್ ಶಾ ಅವನಿರ್ತಾನಲ್ಲ ಎಷ್ಟು ಪ್ರಭಾವಿತನಾದನೆಂದರೆ, ಅಧಿಕಾರ ಸೂತ್ರವನ್ನ ಕೈಗೆತ್ತಿಕೊಳ್ಳಲು ನೀನೇ ಸರಿ ಅಂತ ಹೇಳಿ, ಇದೆಲ್ಲ ನಡ್ಸಕ್ ನೀನೇ ಸರಿ ಗುರು, ತಗೊಳಮ್ಮ ನೀನು ಅಂತ ಹೇಳಿ ಅವನಿಗೆ ಎಲ್ಲ ಅಧಿಕಾರವನ್ನ ಕೊಟ್ಬಿಡ್ತಾನೆ. ಎಲ್ಲ ಮಂತ್ರಿಗಳು ಒಪ್ಕೋತಾರೆ. 1342 ಆಗಸ್ಟ್ 3ನೇ ತಾರೀಕು ಅಬ್ದುಲ್ ಮುಜಫರ್ ಅಲ್ಲಾವುದ್ದೀನ್ ಬಹ್ಮನ್ ಶಾ ಅಂತ ಹೇಳಿ ಹಸನ್ ಸಿಂಹಾಸನವನ್ನು ಏರ್ತಾನೆ. ಬಹಮನಿ ಸಾಮ್ರಾಜ್ಯ ಉದಯ ಆಗತ್ತೆ 1347. 1336 ವಿಜಯನಗರ ಆಗಿರುತ್ತೆ. 11 ವರ್ಷಗಳಾದ ನಂತರ ಹಸನ್ ಎಲ್ಲರ ಒಪ್ಪಿಗೆಯೊಂದಿಗೆ, ಅವರೆಲ್ಲರ ದೌಲತಾಬಾದಿನ ಇದ್ದವರೆಲ್ಲರ ಒಪ್ಪಿಗೆಯೊಂದಿಗೆ, ಅವನ ಹೆಸರೇನು ಅಬ್ದುಲ್ ಮುಜಾಫರ್ ಅಲ್ಲಾವುದ್ದೀನ್ ಬಹ್ಮನ್ ಶಾ, ಅವನು ಬಹಮನಿಯ ಮೊದಲ ದೊರೆಯಾಗಿ ನಿಂತ್ಕೋತಾನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ಇದೆ, ನಾಳೆ ಹೇಳ್ತೀನಿ.